ಹಾಯ್ ಎಲ್ರಿಗೂ ನಮಸ್ಕಾರ. ಸೋನಲ್ ಮತ್ತು ತರುಣ್ ಅವರ ಶುಭ ವಿವಾಹ ಇಲ್ಲಿ ನಡೀತಾ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇಬ್ಬರು ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿಗಳು. ಸೋನಲ್ ಅವ್ರನ್ನಂತೂ ನಾನು ತುಂಬ ಪರ್ಸ್ನಲಿ ಗೊತ್ತು. ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಅವ್ರಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಒಳ್ಳೆ ಮದುವೆ ನಡೀತಾ ಇದೆ. ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಬ್ಬರು ನಿರ್ದೇಶಕ ಮತ್ತು ನಟಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯಾದ ಸಂಗತಿ. ಅವರಿಬ್ಬರು ಜೀವನನೂ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸಾನ್ಯಾ ಅಯ್ಯರ್. ಸೋನಲ್ ಹಾಗೂ ಸುಧೀರ್ ಸರ್, ತರುಣ್ ಸುಧೀರ್ ಸರ್ ಅಂತ ಹೇಳ್ಬೋದು. ಇಬ್ಬರು ತಾರೆಯರ ಸಮ್ಮಿಲನ, ಒಂದು ಒಳ್ಳೆ ಶುಭ ವಿವಾಹ ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಯಾಕಂದರೆ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ನಮ್ಮ ಈ ಕ್ರಿಯಾಶೀಲತೆಯ ಬದುಕಲ್ಲಿ ಇಬ್ಬರೂ ಕೂಡ ಒಂದು ಪ್ರೀತಿನ ಹುಡುಕೊಂಡು ಇವತ್ತು ಒಂದು ಒಳ್ಳೆಯ ಫ್ಯೂಚರ್ ಕಡೆಗೆ ಹೆಜ್ಜೆ ಇಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯ ವಿಚಾರನೇ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾರೈಸ್ಬೋದು. ಥ್ಯಾಂಕ್ ಯು. ಅದೇ ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸ ಜೋಡಿಗಳಿಗೆ ತರುಣ್ಗೆ ಸೋನಲ್ಗೆ ಶುಭಾಶಯಗಳು. ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ಸದಾ ಇರಲಿ. ನನಗೂ ಈ ಫ್ಯಾಮ್ಲಿಗೂ ತುಂಬ ನಮ್ಮ ಫ್ಯಾಮ್ಲಿಗೂ ಇವ್ರ ಫ್ಯಾಮ್ಲಿಗೂ, ಬಿಕಾಸ್ ಅಣ್ಣ ಆ ಟೈಮಲ್ಲಿ ಅಣ್ಣ ಹೀರೋಸ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡುವಾಗ ಸುಧೀರ್ ಸರ್ ಮೇನ್ ವಿಲನಾಗಿ ಆ್ಯಕ್ಟ್ ಮಾಡಿದ್ರು. ಆ ಟೈಮಲ್ಲಿ ಸುಧೀರ್ ಸರ್ಗೆ ತೆಲುಗು ತಮಿಳೆಲ್ಲ ನಾನು ವಾಯ್ಸ್ ಕೊಡ್ತಾ ಇದ್ದೆ. ಸೊ ಅಲ್ಲಿಂದ ಶುರುವಾಯಿತು. ಆಮೇಲೆ ನಂದು ಜೊತೆ ಕೆಂಪೇಗೌಡ ಕೋ ಡೈರೆಕ್ಟರ್, ಅಲ್ಲಿಂದ ಅವ್ರ ಜೊತೆ ತರುಣ್ ಜೊತೆ ಫ್ರಮ್ ವಿಕ್ಟ್ರಿ ಅಧ್ಯಕ್ಷ, ಇದೆಲ್ಲ ತರುಣ್ ಸುಧೀರು ರಾಬರ್ಟ್ ಮಾಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಒಳ್ಳೇದಾಗಲಿ, ಅವರಿಬ್ಬರಿಗೂ ಒಳ್ಳೇದಾಗಲಿ, ದೇವರ ಆಶೀರ್ವಾದ ಸದಾ ಇದೆ. ಪಡಲಿ ಏನು ಇಲ್ಲ, ರಾಬರ್ಟ್ ಟೈಮಲ್ಲಿ ಏನು ತುಂಬ ಸಂತೋಷ. ಹೌದಾ, ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ತರುಣ್ ಸುಧೀರ್ ಅವರು ಸೋನಾಲ್ ಅವರು ಮದುವೆ ಆಗ್ತಾ ಇದ್ದಾರೆ. ಅವ್ರು 100 ಕಾಲ ಖುಷಿಯಾಗಿರಲಿ. ಈ ಶುಭ ಸಂದರ್ಭದಲ್ಲಿ, ಅವರ ಮದುವೆಯ ಸಂದರ್ಭದಲ್ಲಿ ದರ್ಶನ್ ಅಣ್ಣ ಇದ್ದರೆ ಅವ್ರಿಗಿನ್ನೂ ಖುಷಿ ಇಮ್ಮಡಿ ಆಗ್ತಿತ್ತು. ಅವರೆಲ್ಲೇ ಇದ್ದರೂ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಪಡೆಯೋರಿದ್ದಾರೆ. ಅವರು 100 ಕಾಲ ಚೆನ್ನಾಗಿ ಮಾಡಲಿ. ಮತ್ತೊಮ್ಮೆ ತರುಣ್ ಅವ್ರಿಗೆ, ಸೋನಲ್ ಅವ್ರಿಗೆ ಮದುವೆಯ ಶುಭಾಶಯಗಳನ್ನ ಕೋರಕ್ಕಿಚ್ಛೆ. ಅಲ್ಲ, ಅವರು ಪಾಪ ತರುಣ್ ಅವರ ಮದುವೆನೇ ಮುಂದೆ ಆಗ್ತೀನಿ ಅನ್ನುವಂಥ ಮನಸ್ಥಿತಿಲಿದ್ದರು. ದರ್ಶನ್ ಅಣ್ಣವರೇ ಈ ಡೇಟ್ಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ವ್ಯಕ್ತಪಡಿಸಿದ ಮೇಲೆ ಅವ್ರು ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅವ್ರ ದಾಂಪತ್ಯ ಜೀವನ ಸುಖಕರಲಿ ಅಂತ ಆಶೆ ನಾನು ಮುಂದುವರಬೇಕು.